ಸಿದ್ದು, ರಾಜ್ಯದ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಸಹಾಯಧನ ನಮ್ಮ ಸರ್ಕಾರ ಇದ್ದಾಗ 154 ಕೋಟಿ 85 ಲಕ್ಷ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಅದನ್ನ 30 ಕೋಟಿ ಇಳಿಸಿದ್ರು. 124 ಕೋಟಿ ಕಟ್. ಹಿಂದೂ ರುದ್ರಭೂಮಿಗಳ ನಿರ್ವಹಣೆ 24 ಕೋಟಿ 79 ಲಕ್ಷ ನಾವು ಕೊಟ್ಟಿದ್ರಿ. ಅದನ್ನು 10 ಕೋಟಿ ಇಳಿಸಿದ್ರು. ನೇಕಾರರ ಯೋಜನೆಗೆ 125.77 ಕೋಟಿಯನ್ನ ನಮ್ಮ ಸರ್ಕಾರ ಕೊಟ್ಟಿತ್ತು. ಅದು 10 ಕೋಟಿಗೆ ಇಳಿದು 90% ಡಿಸ್ಕೌಂಟ್. ಸನ್ಮಾನ್ಯ ಅಧ್ಯಕ್ಷರೇ, ಇದನ್ನ ಈಗ ಈ ನಿಗಮಗಳೆಲ್ಲ ನಾನು ಓದಿದ್ದ ನಿಗಮಗಳೆಲ್ಲನೂ ಕೂಡ ಆ ಬಡವರಿಗೆ ಸಹಾಯ ಮಾಡುವಂಥದ್ದು. ಯಾರು ಅವರು ಕೂಲಿ ಮಾಡೋರಿಗೆ, ಅವ್ರ ಅಂಗಡಿ ಇಟ್ಕೊಳಕ್ಕೆ, ಅವ್ರು ಬಿಸ್ನೆಸ್ ಮಾಡೋವಂಥದ್ದಕ್ಕೆ, ಅವ್ರು ಸಹಾಯ ಮಾಡೋವಂಥದ್ದಕ್ಕೆ ಈ ನಿಗಮಗಳಲ್ಲಿ ಅವ್ರಿಗೆ ಸಾಲ ಕೊಡ್ಬೋದಾಗಿ. ಸಾಲ ಕೊಡೋಕ್ಕೆ ಪ್ರಾವಿಷನ್ ಎಲ್ಲ ಒಕ್ಕಲಿಗರದು ಇದೆ, ನಾನು ಓದಿಲ್ಲ, ಒಕ್ಕಲಿಗರದು ಇದೆ, ಲಿಂಗಾಯತರದ್ದು ಇದೆ, ಎಲ್ಲರದು ಉಪ್ಪಾರರು ಎಲ್ಲ ಇದೆ. ಎಲ್ಲರಿಗೂ ಆ ನಿಗಮಗಳನ್ನು ಮಾಡಿ ಅಲ್ಲಿ ಲೋನ್ ಕೊಟ್ಟು ಅವರ ಅಭ್ಯುದಯಕ್ಕೆ ಮಾಡದಂತ ಒಂದು ಯೋಜನೆಗಳು. ಇವರೆಲ್ಲ ಕಟ್ ಅಂತ ಕಟ್ ಹೊಡೆದ್ಬಿಟ್ರು. ಈಗೇನಾದ್ರು ಅವರು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದ್ರು. ಇವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಆ ಮೈಕ್ರೋ ಫೈನಾನ್ಸ್ಗೆ ಹೋತಾನೆ ಇರಲಿಲ್ಲ, ಅವರು ಸಾಧ್ಯನೇ ಇರಲಿಲ್ಲ. 30 ಜನ ಸಾಯ್ತಾ ಇರಲಿಲ್ಲ, ಅವ್ರು 30 ಜನ ಸಾಯ್ತಾ ಇರಲಿಲ್ಲ. ಇದಾಯ್ತು. ಮುಖ್ಯಮಂತ್ರಿಗಳು ಈ ಇಲಾಖೆಗಳಿಗೆ ಕೊಡೋ ಹಣದಲ್ಲೂ ಕೂಡ ಕಟ್ ಮಾಡಕ್ ಬಿಟ್ಟಿದ್ದಾರೆ. ನಮ್ಮ ಚೆಲುವರಾಯ ಸ್ವಾಮಿ ಇಲಾಖೆಗೆ ನಾವು ಅನುದಾನ ಬಿಡುಗಡೆ ಮಾಡಿದ್ದು 7,288 ಕೋಟಿ. ಅವರು ಅದನ್ನ 5,035 ಕೋಟಿ ಇಳಿಸಿದ್ರು. ಅಂದ್ರೆ 2,253 ಕೋಟಿ ಕಟ್. ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ನಾವು 1,374 ಕೋಟಿ ಕೊಟ್ಟಿದ್ರಿ. ಅವರು 1,207 ಅಂದ್ರೆ 166 ಕೋಟಿ ಕಟ್. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ಅದಕ್ಕೆ 20,784 ಕೋಟಿ ನಾವು ಕೊಟ್ಟಿದ್ರಿ. ಅವರು ಅದಕ್ಕೆ 20,397, ಸ್ವಲ್ಪ ಕಡಿಮೆ, ಪರವಾಗಿಲ್ಲ. ಅಂದ್ರೆ 387 ಕೋಟಿ ಮಾತ್ರ ಕಟ್ ಮಾಡಿದ್ದಾರೆ. ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ ನಾವು 17,071 ಕೋಟಿ ಕೊಟ್ಟಿದ್ರಿ. ಈಗ ಅದು 14,922 ಆಗಿದೆ. ಅಲ್ಲಿ 2,149 ಕೋಟಿ. ಕನ್ನಡ ಸಂಸ್ಕೃತಿ ಇಲಾಖೆ ನಾವು 333 ಕೋಟಿ ಕೊಟ್ಟಿದ್ರಿ. ಅವರು 254 ಕೋಟಿ ಅಂದ್ರೆ 78 ಕೋಟಿ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನೀವು ಎಲ್ಲ ನಿಗಮಗಳಲ್ಲೂ ಕಟ್ ಮಾಡಿದ್ದೀರಾ, ಎಲ್ಲ ಇಲಾಖೆಗಳ ಅನುದಾನದಲ್ಲೂ ನೀವು ಕಟ್ ಮಾಡಿಬಿಟ್ಟಿದ್ದೀರಾ. ಕಟ್ ಮಾಡಿ ನೀವು ಯಾವ ರೈತರಿಗೆ ಹಣ ಹೋಗ್ಬೇಕಾಯ್ತು, ಯಾವ PWD ರಸ್ತೆಗಳಿಗೆ ಹಣ ಹೋಗ್ಬೇಕಾಯ್ತು, ಶಾಲೆಗಳಿಗೆ ಹಣ ಹೋಗ್ಬೇಕಾಯ್ತು, ಆ ಹಣ ಎಲ್ಲ ಕಟ್ ಮಾಡಿ ನಿಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಅದಕ್ಕೆ ಡೈವರ್ಟ್ ಮಾಡಿಬಿಟ್ರಿ ನೀವು ಹಣನ. ನೀವು ಕೊಡೋದನ್ನ ಇಲ್ಲಿ ಈ ನಿಗಮಗಳಿಗೆ, ಈ ಇಲಾಖೆಗೆಲ್ಲ ಕೊಟ್ಬಿಟ್ಟು ನೀವು ಫ್ರೀಗೆ ಎಷ್ಟು ಬೇಕಾದ್ರೂ ಕೊಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲ್ಲ ನೀವು. ಆದ್ರೆ ನೀವು ಅದನ್ನೆಲ್ಲ ಕಟ್ ಮಾಡಿ, ಆ ಇಲಾಖೆಗಳನ್ನೆಲ್ಲ ಕಟ್ ಮಾಡಿ ನೀವು ನಿಮ್ಮ ಕಾಂಗ್ರೆಸ್ಸಿನ ಅಜೆಂಡಾಗ ಹೋದ್ರಿ. ಇದು ರಾಜ್ಯದ ಜನತೆಗೆ ಬಗೆದಂತ ದ್ರೋಹ. ಇದನ್ನ ನಾವಿವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ಇನ್ನು ಕೊನೆಯದಾಗಿ ನಾನು ಹೇಳುವಂಥದ್ದು, ಇಷ್ಟೆಲ್ಲ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು, ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, ಮುಖ್ಯಮಂತ್ರಿಗಳು ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ವಿಧಾನಸೌಧ 313 ಏನೋ ಕೊಠಡಿಯಲ್ಲಿ ಮಾಡಿದ್ರು. ಮಾಡಿದಾಗ ಅವರು ವರದಿ ಕೊಟ್ರು, ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ವರದಿ ಕೊಟ್ಟ ಮೇಲೆ ನಾನು ಪತ್ರಿಕೆಯಲ್ಲಿ ನೋಡಿದ್ದು, ಅವರು 29% ಏನೋ ಮಾಡಿದ್ರಂತೆ ಖರ್ಚು. 100ಕ್ಕೆ 29 ಮಾರ್ಕ್ಸ್. ಪಾಸಿಂಗ್ ಆದ್ರೆ 35 ಮಾಡ್ಬೇಕಾಯ್ತು. 22 ನನಗಿಂತ ಕಡಿಮೆ ಓದ್ತಿಲ್ಲಪ್ಪ. 22%. ಮುಖ್ಯಮಂತ್ರಿಗಳು ಗರಂ ಕೋಪ ಮಾಡ್ಕೊಂಡು ಚಿಮಾರಿ ಹಾಕಿದ್ರು ಅಂತ ಬಂದಿತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ. ಪತ್ರಿಕೆಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ನಾನು ಇಲ್ಲಿ ಮುಖ್ಯಮಂತ್ರಿಗಳು ATR ಈ ಪುಸ್ತಕ
ಅವರೇ ಹೊರಡಿಸಿರೋದು ATR ಈ ಪುಸ್ತಕ. ಅಂದ್ರೆ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ ಸ್ಪೀಚ್ 2024-25. ಇದರಲ್ಲಿ ನೀವು ನಾನು ಓದ್ದೆ, ಎಲ್ಲ ಪೇಜ್ ಓದ್ದೆ ನಾನು. ಆ ಎಲ್ಲ ಪೇಜಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ನೀವು ಚೀಮಾರಿ ಹಾಕಿದ್ಮೇಲೆ ನನಗಿಂತ ನಿಮ್ಗೆ ಚಂದ ಗೊತ್ತಿರುತ್ತೆ. ನೀವು ಚೀಮಾರಿ ಹಾಕಿದ್ಮೇಲೆ ಅವರೇ ಪುಸ್ತಕ ಪ್ರಿಂಟ್ ಮಾಡಿ ಕೊಟ್ಬಿಟ್ಟವ್ರು. ಇದೆಲ್ಲರ ಹತ್ರನೂ ಇದೆ, ನಿಮಗೂ ತಗೊಂಡು ನೋಡಿ. ಇದರಲ್ಲಿ 136ನೇ ಪೇಜಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಗುರುತಿಸಿ ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಲೆಮಾರಿ ಸಂಸ್ಕೃತಿಯ ಉತ್ಸವವನ್ನು ಆಯೋಜನೆ ಮಾಡಿದೆ ಅಂತ ಇವರು ಬಡ್ಜೆಟ್ ಅಲ್ಲಿ ಹೇಳಿದ್ರು. ಹೋದ ಬಡ್ಜೆಟ್ ಅಲ್ಲಿ ಈ ನಮ್ಮ ಆ ಇಲಾಖೆಯವರು ಅವ್ರೇನ್ ಕಾಮೆಂಟ್ ಅಂದ್ರೆ, ಮುಖ್ಯಮಂತ್ರಿಗಳೇ, ಇದು ಹೊಸ ಯೋಜನೆ, ಸಂಸ್ಕೃತಿ ಉತ್ಸವವನ್ನು ಸದ್ಯಕ್ಕೆ ಮುಂದೂಡುವಂತೆ ತಿಳಿಸಲಾಗಿದೆ. ನೀವು ಅನೌನ್ಸ್ ಮಾಡಿರುವಂತ ಒಂದು ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋಂಥದ್ನ ಈ ಅಧಿಕಾರಿ ರಿಪೋರ್ಟ್ ಅಲ್ಲಿ ಕೊಡ್ತಾನೆ, ಇದು ಹೊಸ ಯೋಜನೆ ಕೈ ಬಿಡಲಾಗಿದೆ ಅಂತ. ಯಾಕೆ ಅನೌನ್ಸ್ ಮಾಡಿದ್ರಿ ನೀವು? ಜನಕ್ಕೆ ಮೂಗಕ್ಕೆ ತುಪ್ಪ ಸೋರಿದ್ರ? ಆಯ್ತು, ಅದನ್ನು ಬಿಟ್ಟು ಬಿಡೋಣ. ಅಶೋಕ್ ಇಲ್ಲಿ ಹೇಳಿ. ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕು, ಬಾಲ್ವೇ ನಾಯಿ ಅಲ್ಲಾಡಿಸಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಕೇಳಿ ಸರ್, ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಅಲ್ಲಿ ಕೂತ್ಕೊಂಡಂತ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಒಬ್ಬ ಅಧಿಕಾರಿ ಇದನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾನಂದ್ರೆ ನೀವು ಮಾತಾಡಿ ಮಾತಾಡ್ತೀರಿ ಖಾಲಿ ಆಯ್ತು, ನಾನು ಮಾತಾಡಲಿಕ್ಕೆ ಅವಕಾಶ ಇದೆಯಲ್ಲ, ಅವಾಗ ಮಾತಾಡಿ. ಈಗ ಸ್ವಲ್ಪ ಇಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ, ಒಂದಿನ ಎಲ್ಲರೂ ಹೋಗ್ತಾರೆ. ಕೆಲವರು ಬದುಕಿರ್ತಾರೆ, ಕೆಲವರು ಸತ್ತು ಹೋಗ್ತಾರೆ ಅವರು. ನಮ್ಮ ಮುಖ್ಯಮಂತ್ರಿಗಳು ಅದೇನ್ ಪ್ರೀತಿ ಇತ್ತೋ ಗೊತ್ತಿಲ್ಲ, ಈ ನಿಜಲಿಂಗಪ್ಪರಿಗೆ ಏನಾದ್ರೂ ಒಂದು ಸ್ಮಾರಕ ಮಾಡಬೇಕು. ನಿಜಲಿಂಗಪ್ಪನವ್ರಿಗೆ, ಯಾಕಂದ್ರೆ ಆ ಇದ್ರಲ್ಲಿ ಬಂದವರು ಅವರೆಲ್ಲ ನೋಡಿರ್ತಾರೆ, ನಾವು ನೋಡಿಲ್ಲ, ನಾವು ಸಣ್ಣ ಹುಡುಗರು. ಏನೋ ಆಸೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡ್ಬಿಟ್ರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ, ನಿಜಲಿಂಗಪ್ಪ ಅಲ್ಲ, ಸಾರಿ ಇಲ್ಲ, ನಾನು ಹೇಳಿದೆ ತಪ್ಪು, ದಯವಿಟ್ಟು ತಿದ್ದುಕೊಂಬಿಡಿ ಅದನ್ನ. ಬಂಗಾರಪ್ಪನವರ ಸ್ಮಾರಕ ನಿರ್ಮಿಸಲಾಗುವುದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಈ ಅಧಿಕಾರಿಗಳು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಇದು ಹೊಸ ಯೋಜನೆ, ಸ್ಮಾರಕ ನಿರ್ಮಾಣದು ಹೊಸ ಯೋಜನೆ ಅಂತ. ಏನ್ ಆಕಾಶದಿಂದ ಬಂದ್ಬಿಟ್ಟೈತೆ ಯೋಜನೆ ಇದು? ಏನೋ ಚಂದ್ರಲೋಕದಲ್ಲಿ ಏನಾನ ನಾವು ನಿರ್ಮಾಣ ಮಾಡ್ತಾ ಇದ್ದೀರಾ ಹೊಸ ಯೋಜನೆ ಅನ್ನಕ್ಕೆ? ಭೂಮಿ ಮೇಲೆ ತಾನೇ ಮಾಡ್ತಾ ಇರೋದು. ಬುಕ್ಕಲ್ಲಿ ಹಿಂಗ್ ಬರ್ದಿದ್ದಾರೆ, ಹೊಸ ಯೋಜನೆ ಸೂಕ್ತ ಸ್ಥಳವನ್ನು ಗುರುತಿಸುವಂತೆ ಕುರಿತು ಪರಿಶೀಲಿಸಲಾಗುತ್ತದೆ. ಒಂದು ವರ್ಷ ಆದ್ಮೇಲೂ ಕೂಡ ಇನ್ನೂ ಪರಿಶೀಲನೆಯಲ್ಲಿದೆ. ರಿಪೋರ್ಟ್, ಆಕ್ಷನ್ ಟೇಕನ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಇದರಲ್ಲಿ. ಇನ್ನೊಂದು, ರಾಜ್ಯದ ಲೆಕ್ಕಪತ್ರ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವಿವಿಧ ಕಾನೂನಡಿಯಲ್ಲಿ 2714 ಸಂಸ್ಥೆಗಳ ಶಾಸನಬದ್ಧ ಲೆಕ್ಕ ಪರಿಶೋಧನೆಗಳಾಗಿರುತ್ತವೆ. ಈ ಸಂಸ್ಥೆಗಳನ್ನ ಲೆಕ್ಕ ಪರಿಶೋಧನೆಯಲ್ಲಿ ಏಕರೂಪತೆಯನ್ನು ತರಲು ಲೆಕ್ಕ ಪರಿಶೋಧನಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು. ಕಾಯ್ದೆನ ಜಾರಿಗೆ ತರ್ತೀರಿ ಅಂದ್ರೆ ಈ 1 ವರ್ಷದ ಬಡ್ಜೆಟ್ ಇದು, 1 ವರ್ಷದ ಘೋಷಣೆ ಇದು, ಜಾರಿಗೆ ತರ್ತೀರಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಬಿಟ್ರು. ಇವರೇನ್ ಮಾಡ್ತಾರೆ, ಆಡಳಿತ ಇಲಾಖೆಯಲ್ಲಿ ಪ್ರಸ್ತಾವನೆ ಪರಿಶೀಲನೆ ಇರುತ್ತದೆ 1 ವರ್ಷ ಆದ್ಮೇಲೆ. ಆಫ್ಟರ್ 1 ಇಯರ್ ಆಡಳಿತ ಇಲಾಖೆಯಲ್ಲಿ ಪರಿಶೀಲನೆ, ಅದು ಮೊದಲೇ ಹೇಳ್ಬಿಡ್ಬೇಕಾಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾ ಇರಲ್ಲ. ಯಾವ ಪುರುಷಾರ್ಥಕ್ಕೆ ಇದನ್ನ ಘೋಷಣೆ ಮಾಡಿದ್ರಿ ನೀವು? ಇದನ್ನ ಇದೇ ತರ ಈ ತಂತ್ರಾಂಶವನ್ನು ಇನ್ನಷ್ಟು ಇದು ಇನ್ನೊಂದಿದೆ, 36,000 ಕೋಟಿಗಳ ಬೃಹತ್ ಮೊತ್ತವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ಈ ತಂತ್ರಾಂಶವನ್ನು ಇನ್ನಷ್ಟು ಬಲಪಡಿಸಲು ಆದ್ಯತೆ ನೀಡಲಾಗುವುದು. ಇದು ಮುಂದುವರೆದ ಯೋಜನೆಯಾಗಿದ್ದು ಆಡಳಿತ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಎಲ್ಲದಕ್ಕೂ ನಾನು ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ. ಇರೋದು 90% ಹೊಸ ಯೋಜನೆ, ಕ್ರಮ ಕೈಗೊಳ್ಳಲಾಗುತ್ತಿದೆ, ಫೈನಾನ್ಸಲ್ ಇದೆ, ಪರಿಶೀಲನೆಯಲ್ಲಿ ಶೀಘ್ರ ಪರಿಶೀಲನೆಯಲ್ಲಿ ಇದೆ. ಇದು
ಅರ್ಹತಾ ಪತ್ರ ನವೀಕರಣಕ್ಕೆ ಬರುವ ಎಲ್ಲಾ ಸಾರಿಗೆ ವಾಹನಗಳ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು 32 ಸ್ಥಳಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಮುಖ್ಯಮಂತ್ರಿಗಳು ಘೋಷಣೆ. ಇದು ಹೊಸ ಯೋಜನೆ ಆಗಿದ್ದು ನನ್ಗೆ ಹೇಳಿ ಬೇಜಾರಾಗ್ಬಿಟ್ಟೈತೆ. ಎಷ್ಟು ಸರಿ ಹೇಳಿ. ಪರೀಕ್ಷೆ ಮಾಡೋದು ಏನು ಹೊಸ ಯೋಜನೆ ಹೆಂಗಾಗ್ತದೆ ಮುಖ್ಯಮಂತ್ರಿ? ಈಗ ನಾನೇ ಇದ್ದಾಗೆ ಒಂದು 20 ಮಾಡಿದಿರಿ. ನಾನಿದ್ದಾಗೆ 20 ಮಾಡಿದಿರಿ. ಇದು ಹೊಸ ಯೋಜನೆ ಆಗಿದ್ದು ಸರ್ಕಾರದ ಆದೇಶ ಸಂಖ್ಯೆ TDD 138 TDO 2023 ದಿನಾಂಕ 5/3/24 ಇದನ್ನ ಆದೇಶ ಹೊರಡಿಸಲಾಗಿದೆ. ಕೆಲಸ ಏನಿಲ್ಲ, ಏನು ಕೆಲಸ ಆಗಿಲ್ಲ. ಪ್ರತಿಯೊಂದಕ್ಕೂ ಆದೇಶ ಹೊರಡಿಸಲಾಗಿದೆ ಅಷ್ಟೇ. ಇದು ಸ್ಪೇಸ್ ಪಾರ್ಕ್ ಒಂದು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಸ್ಪೇಸ್ ಪಾರ್ಕ್, ಅದಕ್ಕೂ ಹಾಕಿದ್ದಾರೆ. ದಿಸ್ ಇಸ್ ನ್ಯೂ ಸ್ಕೀಮ್ ಅಂತ. ನೀವು ಈ ಪುಸ್ತಕ ಇಷ್ಟು ಕೊಡ್ತೀನಿ ಅಧ್ಯಕ್ಷರು, ನಿಮ್ಮ ಹತ್ರ ಓದ್ಕೊಳ್ಳಿ. ಇದರಲ್ಲಿ 80% ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿದೆ, ಮುಂದೂಡಲಾಗುತ್ತೆ, ಪರಿಶೀಲನೆ ಮಾಡುತ್ತೆ. ಇಷ್ಟು ಬಿಟ್ರೆ ಇದರಲ್ಲಿ ಏನೂ ಇಲ್ಲ. ಅವ್ರು ಕಳಿಸಿರೋ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ 2024. ಇದು ಈ ಸರ್ಕಾರದ ಬಡ್ಜೆಟ್ಟಿನ ಕರಾಳ ಸತ್ಯವನ್ನ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.